ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಥವಾ SA2 ಮಾರ್ಚ್ 26ರಲ್ಲಿ ನಡೆಯುವಂತಹ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೇನೆ. ಇದು 40 ಅಂಕಗಳಿಗಿರ್ತದೆ, 90 ನಿಮಿಷಗಳು ಬರೆಯುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಇದಿಷ್ಟು ಸೂಚನೆಗಳಾದರೆ, ಗ್ರಾಮರ್ಗೆ ಸಂಬಂಧಪಟ್ಟಂತೆ, ಪಾಠಕ್ಕೆ ಸಂಬಂಧಪಟ್ಟಂತೆ, ಪದ್ಯಗಳಿಗೆ ಸಂಬಂಧಪಟ್ಟಂತೆ, ಪೂರಕ ಮತ್ತು ಪತ್ರ ಇವೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ನಾನು ಒಂದೊಂದನ್ನಾಗಿ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಗಮನಿಸಿ ಮಕ್ಕಳೇ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವ ಚಿಹ್ನೆ. ಇಲ್ಲಿ ಕೊಟ್ಟವರೇ, ಇಲ್ಲಿ ಯು ಸಿ ಮತ್ತು ಒಂದು ಮೈನಸ್ ಥರ ಗುರು ಕೊಟ್ಟವರೆ. ಇದು ಕನ್ನಡ ಸಂಖ್ಯೆ 1. ಇಲ್ಲಿ ಸರಿಯಾದ ಉತ್ತರ ಲಘುವನ್ನು ಗುರುತಿಸುವುದು ಇದು ಲಘು. ನೆಕ್ಸ್ಟ್, ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವ ಕವಿ ಡ್ಯಾಶ್. ರನ್ನ, ಪಂಪ, ಕುಮಾರವ್ಯಾಸ, ಜನ್ನ. ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪನ ಮೂಲ ಹೆಸರು. ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ ಡ್ಯಾಶ್. ರಾಕ್ಷಸಗಳು, ರಾಕ್ಷಸರು, ರಾಕ್ಷಸಂದಿರು, ರಾಕ್ಷಸಿಯರು. ಸರಿಯಾದ ಉತ್ತರ ರಾಕ್ಷಸರು. ನೆಕ್ಸ್ಟ್, 2ನೇ ಮೇನ್ಗೆ ಹೋಗೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಬಹಳ ಸುಲಭ. ತಾಯಿಗಿಂತ ಬಂಧುವಿಲ್ಲ. ನೆಕ್ಸ್ಟ್, ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಡ್ಯಾಶ್ ಪದ. ಬಹಳ ಸುಲಭ, ನಿಮಗೆಲ್ಲ ಹೇಳಿರ್ತಾರೆ ನಿಮ್ಮ ಶಿಕ್ಷಕರು. ಸಮಾಸ ಪದದಲ್ಲಿ 2 ಪದಗಳಿರುತ್ತೆ. ಒಂದು ಪೂರ್ವ ಪದ, ಇನ್ನೊಂದೇನಪ್ಪ ಉತ್ತರ ಪದ. ನೆಕ್ಸ್ಟ್, ಕುಡಿ ಪದದ ನಾಮರೂಪ ಅಥವಾ ಚಿಗುರು. ಇದರ ಕ್ರಿಯಾರೂಪ ಅಂದರೆ ಇದರ ಅರ್ಥ ಸೇವಿಸುವುದು. ನೆಕ್ಸ್ಟ್, ಆಮೇಲೆ 3ನೇ ಮುಖ್ಯ ಪ್ರಶ್ನೆ, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಧರ್ಮ ಇದರ ವಿರುದ್ಧಾರ್ಥಕ ಪದ. ಬಹಳ ಸುಲಭ, ಧರ್ಮದ ಅಧರ್ಮ. ಆಚ್ಛಾದನ ಈ ಪದದ ಅರ್ಥ ವಸ್ತ್ರ ಅಥವಾ ಬಟ್ಟೆ, ಯಾವುದಾದ್ರೂ ಬರೀಬೋದು. ಅವನು ಈ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಬಹಳ ಸುಲಭ, ಅವನು ಬಂದರೆ ಅವಳು. ಮನಸ್ಸೋಲು ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ನಾನು ಒಂದು ಸ್ವಂತ ವಾಕ್ಯವನ್ನು ನಿಮಗೆ ಬರೆದು ತೋರಿಸ್ತೀನಿ ಮಕ್ಕಳೇ. ಗಮನಿಸಿ ಮಕ್ಕಳೇ, ನಾನು ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಬರೀಬೋದು, ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದದು. ಮಗನ ಮಾತಿಗೆ ಮನಸ್ಸೋತು, ತಂದೆ ಹೊಸ ಬಟ್ಟೆ ಕೊಡಿಸಿದರು. ಈ ರೀತಿ ಒಂದು ಬರೆದರೆ ಸಾಕು ನಿಮಗೆ. ನೆಕ್ಸ್ಟ್, ನೀನು ಇಲ್ಲೇನು ಮಾಡುತ್ತಿರುವೆ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರು ಏನು? ನೋಡಿ, ಇಲ್ಲಿ ಬಳಸಿದ್ದಾರೆ ಲೇಖನ ಚಿಹ್ನೆ. ಇದರ ಹೆಸರೇನಪ್ಪ? ನಿಮಗೆಲ್ಲ ಗೊತ್ತಿದೆ, ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆ. ಬೆಟ್ಟತಾವರೆ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ. ಇದನ್ನು ಬಿಡಿಸುವಂಥದ್ದು ಬೆಟ್ಟ ಪ್ಲಸ್ ತಾವರೆ. ಇದು ಬೆಟ್ಟದಾವರೆ. ಈ ಸಂಧಿ ಆದೇಶ ಸಂಧಿ. ತಾಕಾರಕ್ಕೆ ದಾಕಾರ ಆದೇಶವಾಗಿರುವಂಥದ್ದು. ಮುಂದೆ ನೋಡೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ? DS ಕರ್ಕಿರವರ ಸ್ಥಳ, ಕಾಲ, ಕೃತಿಗಳನ್ನು ಪರಿಚಯಿಸಿ. ಏನನ್ನೂ ಮರೆತು ಏನನ್ನೂ ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ಅಥವಾ ಸಂಕ್ರಾಂತಿಯಂದು ದನಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ? ನೆಕ್ಸ್ಟ್ ಕ್ವಶನ್ನು, ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು? ಅಥವಾ ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ. ಮುಂದೆ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಜಾತಿ ಮತ ಪಂಥಗಳ ಹುಟ್ಟುರಿಹಿ. ಈ ಪದ್ಯವನ್ನು ನೀವು ಬಿಡುಗಡೆಯ ಹಾಡನ್ನು ನೀವು ಇಲ್ಲಿ ಪದ್ಯವನ್ನು ಬರೆದರೆ ನಿಮಗೆ ಖಂಡಿತ 2 ಮಾರ್ಕ್ಸ್ ಸಿಗ್ತದೆ. ಆಮೇಲೆ ನೆಕ್ಸ್ಟ್, ಯಾರು ಯಾರಿಗೆ ಹೇಳಿದ್ದಾರೆ ಎಂಬುದನ್ನು ಬರೀಬೇಕು. ಅರಸನ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ. ಬಿಲ್ಲಹಬ್ಬ ಪಾಠದಲ್ಲಿ ಬರುವಂಥದ್ದು. ನೆಕ್ಸ್ಟ್,
ಬಾಲನಿವ ನಿನ್ನ ಎದುರು ದುಗುಡು ತಾಳಲಾಗದು ಬೊಪ್ಪ. ಇದು ಅಭಿಮನ್ಯು ಪರಾಕ್ರಮ ಪದ್ಯದಲ್ಲಿ ಬರುವಂಥದ್ದು ಈ ಒಂದು ಹೇಳಿಕೆ. ನೆಕ್ಸ್ಟು, ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ. ಪ್ರಸ್ತಾರವನ್ನಷ್ಟೇ ಹಾಕಬೇಕು. ಗಮನಿಸಿ ಮಕ್ಕಳು, ನಾನು ಹೇಳ್ತೀನಿ, ಇಲ್ಲಿ ದೀರ್ಘಸ್ವರ ಇರೋದ್ರಿಂದ ಇದೆರಡು ಮಾತ್ರೆ, ಹಾಗಾಗಿದು ಗುರು. ಇಲ್ಲಿ ರಸ್ವ ಲಘು, ಇದು ದೀರ್ಘಸ್ವರ ಇದೆ ಗುರು. ಲಘು 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 ಲಘು. ಹ್ರಸ್ವ ಇದ್ದರೆ ಲಘು, ದೀರ್ಘ ಇದ್ದರೆ ಗುರು. ಇನ್ನೂ ಕೂಡ ಬೇರೆ ನಿಯಮಗಳು ಬರ್ತದೆ, ಅದು ಮುಂದೆ ಮುಂದೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಕಾಡನ್ನು ನಾಶ ಮಾಡೋದರಿಂದ ಆಗುವ ದುಷ್ಪರಿಣಾಮಗಳೇನು? ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀರಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇ ರೀತಿ ಪತ್ರದ ಒಡಲನ್ನು ಬರೆದು ಸೇಮ್ ಇಂದ ಇವರಿಗೆ ಮಾನ್ಯರೇ ಮತ್ತು ವಿಷಯ, ದಿನಾಂಕ, ಸ್ಥಳ ಹಾಗೂ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ. ಅಥವಾ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ಈ ಕೆಳಕಂಡ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೀರಿ. ಇಲ್ಲಿ ಒಂದು ಎತ್ತುಗಳನ್ನು ಬೆಂಕಿ ಮೇಲೆ ಜಿಗಿಸ್ತಾ ಇದ್ದಾರೆ. ಸಂಕ್ರಾಂತಿಯಿಂದ ಸುಖ ದುಃಖ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಿಮಗೆ ಇಲ್ಲಿ ಏನು ಅನಿಸ್ತದೋ ಅದನ್ನು ನೀವು ಇಲ್ಲಿ ಬರೆದ್ರೆ ಖಂಡಿತ ನಿಮಗೆ ಇಲ್ಲಿ 4 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಈ ಎರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪ್ರೀತಿಯ 7ನೇ ತರಗತಿ ಮಕ್ಕಳೇ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ 40ಕ್ಕೆ 40 ಅಂಕಗಳು ಸಿಗಲಿ ಎಂದು ನಾನು ಆಶಿಸುತ್ತೇನೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.